ಮದುವೆ ಆದ್ರೆ 5 ಲಕ್ಷ ರೂಪಾಯಿ, ಎಣ್ಣೆ ಸಿಗ್ತಾ ಇಲ್ಲ ಆದ್ರೂ ಮದುವೆ ಆದ್ರೆ 5 ಲಕ್ಷ ಕೊಡ್ತೀವಿ ಅಂತವ್ರೆ ಯತ್ನಾಳ್ ಮತ್ತೆ ಮುತಾಲಿಕ್. ಏನ್ ಕತೆ ಇದು, ಮ್ಯಾಟರ್ ಬೇರೆ ಇದೆ. ಹಿಂದೂ ಯುವಕರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಭರ್ಜರಿ ಆಫರ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಆದ್ರೆ 5 ಲಕ್ಷ ರೂಪಾಯಿನ ಕೊಡ್ತೀವಿ ಅನ್ನೋದು ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಘೋಷಣೆಯನ್ನ ಮಾಡಿದ್ದಾರೆ. ಮುಸ್ಲಿಂ ಯುವತಿಯನ್ನ ಪ್ರೀತಿಸಿದ್ದಕ್ಕೆ ಕೊಲೆ ಮಾಡಲಾಗಿದೆ ಹಿಂದೂ ಯುವಕರನ್ನ. ಆಗಸ್ಟ್ 3ರಂದು ಮುಸ್ಲಿಂ ಯುವಕನಿಂದಲೇ ಕೊಲೆ ಆಗಿತ್ತು, ಹಿಂದೂ ಯುವಕನ ಕೊಲೆ ಆಗಿತ್ತು. ಹಿಂದೂಗಳನ್ನ ಕೊಲೆ ಮಾಡುವ ಮನಸ್ಥಿತಿ ಮುಸಲ್ಮಾನರಲ್ಲಿದೆ, ಮುಸ್ಲಿಮರಿಗೆ ಮಾತ್ರ ಈಗಿನ ಸರ್ಕಾರ ನೆರವಾಗ್ತಿದೆ. ಲವ್ ಜಿಯಾದ್ ಮಾಡಿದಾಗ ಅಲ್ಪಸಂಖ್ಯಾತರಿಗೆ ರಕ್ಷಣೆ, ಮುಸ್ಲಿಂ ವ್ಯಕ್ತಿ ಕೊಲೆಯಾಗಿದ್ರೆ ಪರಿಹಾರ ಕೊಡ್ತಾರೆ, ನೌಕರಿ ಕೊಡ್ತಾರೆ. ಯಾವ ಮಾನದಂಡ ಆಧರಿಸಿ ಸರ್ಕಾರ ಕೊಡುತ್ತದೆ? ಈಗ ಹಿಂದೂ ಯುವಕ ಗವಿಸಿದ್ದಪ್ಪ ಕೊಲೆಯಾಗಿದೆ, ಅದೇ ರೀತಿ ಹಿಂದೂ ವ್ಯಕ್ತಿ ಕುಟುಂಬಕ್ಕೂ ಪರಿಹಾರವನ್ನ ಕೊಡಿ, ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳದಿದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಪ್ಪಳದಲ್ಲಿ ಯತ್ನಾಳ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ 5 ಲಕ್ಷ ಕೊಟ್ರೆ ನಾವು ಮದುವೆ ಮಾಡಿಸ್ತೇವೆ, ಕೆಲಸವನ್ನು ಕೊಡ್ತೀವಿ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಶ್ರೀರಾಮ್ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕೊಪ್ಪಳದಲ್ಲಿ ಹಿಂದೂ ಯುವಕ ಮುಸ್ಲಿಂ ಯುವತಿಯನ್ನ ಮದುವೆ ಆದ ಕಾರಣ ಹಿಂದೂ ಯುವಕನನ್ನ ಹತ್ಯೆ ಮಾಡಲಾಗಿತ್ತು. ಇದರ ಹಿನ್ನೆಲೆ ಪ್ರತಿಭಟಿಸುವ ಕಾರಣಕ್ಕೆ ಯತ್ನಾಳ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಯುವತಿನ ಮದುವೆ ಆದ್ರೆ ಹಿಂದೂ ಯುವಕರನ್ನ ಮರ್ಡರ್ ಮಾಡ್ತೀರಾ ನೀವು, ಹಂಗಾರೆ ನಾನು ಘೋಷಣೆ ಮಾಡ್ತೀನಿ ಅಂತ ಯತ್ನಾಳು ಮುಸಲ್ಮಾನ ಯುವತಿಯನ್ನ ಪ್ರೀತಿಸಿ ಮದುವೆಯಾದರೆ 5 ಲಕ್ಷ ಕೊಡ್ತೀನಿ ಅಂತ. ಮುತಾಲಿಕು ನಾವು ಮದುವೆ ಮಾಡಿಸ್ತೀವಿ, ಕೆಲಸನೂ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಪ್ರೀತಿಸಿ ದ್ವೇಷಕ್ಕಾಗಿ ಅಲ್ಲ, ಪ್ರೀತಿಗಾಗಿ. ದ್ವೇಷಕ್ಕಾಗಿ ಪ್ರೀತಿ ಮಾಡೋದ್ರಲ್ಲಿ ಏನ್ ಅರ್ಥ ಆಯ್ತು ಅಲ್ಲಿ? ಅದು ಮುಸಲ್ಮಾನರು ಮಾಡಿದ್ರು ಅದೇ ಕತೆ, ಹಿಂದೂಗಳು ಮಾಡಿದ್ರು ಅದೇ ಕತೆ. ಪ್ರೀತಿಗಾಗಿ ಪ್ರೀತಿ ಇರಲಿ, ದ್ವೇಷಕ್ಕಾಗಿ ಪ್ರೀತಿ ಇದ್ರೆ ಅದು ಪ್ರೀತಿ ಅಲ್ಲ, ಅದು ದ್ವೇಷನೇ. ಹೇಗೆ ಕೊಪ್ಪಳದ ಘಟನೆನ ಖಂಡಿಸ್ಬೇಕು. ಕೊಪ್ಪಳದ ಘಟನೆ ಇದೆಯಲ್ಲ, ಮುಸಲ್ಮಾನ ಯುವತಿಯನ್ನ ಹಿಂದೂ ಯುವಕ ಮದುವೆ ಆದ ತಕ್ಷಣ ಹಿಂದೂ ಮರ್ಡರ್ ಮಾಡ್ತೀರಿ ಅನ್ನೋದು ಪ್ರೀತಿನ ಕೊಲೆ ಮಾಡ್ದಂಗೆ. ಅದು ಯಾರೋ ಇನ್ನೊಬ್ಬ ಧರ್ಮ ಮತ್ತೊಬ್ಬ ಧರ್ಮ ಅಂತಲ್ಲ. ಹಾಗಾಗಿ ಈಗ ನೀವೇನ್ ಕರೆ ಕೊಟ್ಟಿದ್ದಾರೆ ಯತ್ನಾಳ್ರು ಮತ್ತೆ ಮುತಾಲಿಕ್, ಪ್ರೀತಿಯ ಸಂದೇಶವನ್ನ ಕೊಡಿ. ದ್ವೇಷದ ಕಾರಣಕ್ಕೆ ಪ್ರೀತಿ ಮಾಡಿದ್ರೆ ಏನಾಗತ್ತಲ್ಲಿ? ಎಸ್, ತಾವೇನು ಹೇಳ್ತೀರಿ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದ.